ಅಣ್ಣಯ್ಯ ನೀನು ಹೃದಯವಂತ, ನೀನು ಹೃದಯವಂತ. ಅಣ್ಣ ಇದ್ದರೆ 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 ಆನೆ ಬಲವಂತೆ ತಂಗಿಗೆ, ಆನೆ ಬಲವಂತೆ ತಂಗಿಗೆ. ತಂಗಿಯೇ ತಂಗಿಯೇ ನನ್ನ ಮುದ್ದು ತಂಗಿಯೇ. ಅಣ್ಣ ಊಟ ಮಾಡಬಾರೋ. ಊಟ ಏನು ಬೇಡಮ್ಮ. ಏನು ಮಾಡ್ತಿದ್ರಿ? ಅಮ್ಮ ಎಲ್ಲಿ ಗೊತ್ತು? ಐತೆ ಅಮ್ಮನೂ ಬಟ್ಟೆ ಒಗ್ಯಕ್ಕೆ ಹೊಳ್ತಿತ್ತ. ಅದಕ್ಕೆ ಸ್ವಲ್ಪ ಹೊತ್ತು ಬಿಸಿಲು ಕಮ್ಮಿ ಆಗಲಿ ಆಮೇಲೆ ಬಟ್ಟೆ ಒಗ್ಯಕ್ಕೆ ಹೋಗೋಣ ಅಂತ ಹೇಳಿ ಕಾಯ್ತಿತ್ತು. ಬಿಸಿಲು ಇವಾಗ ಇನ್ನೇನು ಕಮ್ಮಿ ಆಯ್ತಲ್ಲ, ಅದಕ್ಕೆ ಎಲ್ಲ ಕಸ ಹೊಡೆದಾಕಿವಿ, ಇನ್ನೇನು ಬಟ್ಟೆ ಒಕ್ಕಂಬರುತ್ತೆ. ನಾನು ಅಣ್ಣ ಬೆಳಿಗ್ಗೆ ಬಿದ್ದೆ ಕಣೋ, ಕಾಲು ನೋವಾತು ಸ್ವಲ್ಪ. ಅದಕ್ಕೆ ಅಮ್ಮನೇ ಒಕ್ಕ ಬರ್ತೈತೆ. ಯಾವಾಗ ಬಂತು ಪಾಪ? ಈಗಳಮ್ಮ ಇವಾಗಿನ ಬಂದೆ, ಕುಕ್ಕಂಡೆ. ಯಾಕೋ ಅಣ್ಣ ಕಣ್ಣು ಒಂದು ಸ್ವಲ್ಪ ಕೆಂಪಗಾಗಿವೆ? ಯಾಕೆ ಕೆಂಪಗಾಗಿವೆ ಕಣ್ಣು? ಕಣ ಪಾಪ, ಯಾಕೆ ಕೆಂಪಗಾಗಿವೆ? ಯಾಕೆ ಕೇಳ್ಕೊಳಮ್ಮ? ಏಟಿಗೆ ಏಟಲ್ಲ, ಈಗ ಬಿಸಿಲು ಜಾಸ್ತಿ ಇರೋದ್ರಿಂದನ ಸ್ವಲ್ಪ ಲೈಟಾಗಿ ಉರಿತಾ ಇದ್ದಾವೆ. ಯಾಕೋ ಎಣ್ಣೆ ವಾಸನೆ ಬತ್ತಾಯ್ತಲ್ಲ ಪಾಪ, ಎಣ್ಣೆ ಕುಡ್ದಿದ್ಯೇನೋ? ಏನೋ ಸ್ಮೆಲ್ ಬತ್ತಾಯ್ತೆ. ನಾನು ಹಂಗೆ ಅನ್ಕೊಂಡೆ ಅಣ್ಣ, ಏನೋ ಎಣ್ಣೆ ಸ್ಮೆಲ್ ಬತ್ತಾಯ್ತಲ್ಲ. 24 ಗಂಟೆ ಎಣ್ಣೆಯಲ್ಲೇ ಆಡ್ತಾ ಇರೋದು ನಾವು. ಎಲ್ಲ ಬಾರಲ್ ಅಂಗಡಿಲಿ ಇರಬೇಕಾದ್ರೆ ಎಣ್ಣೆ ವಾಸನೆ ಬಂದೇ ಬರುತ್ತೆ. ಇವಾಗ ಬಟ್ಟೆ ಚೇಂಜ್ ಮಾಡಿದ್ರೆ ಹೋಗುತ್ತೆ ಬಿಡ್ರಿ. ನೀವೇನು ತಲೆ ಕೆಡಿಸ್ಕೋಬೇಡ್ರಿ. ಕಣ್ಪಾಪ, ಬಾರ್ನಾಗ ಇದೆಯಾ ಎಣ್ಣೆ ಪಣ್ಣೆ ಕುಡಿಯೋದು ಅದನ್ನೆಲ್ಲನ ಕಲಿಬೇಡ. ಹಂಗ ಬಾರ್ನಾಗಿದ್ಮೇಲೆ ಕಲಿಬಾರ್ದು ಕಣಪ್ಪ ಅವೆಲ್ಲನ. ಆಮೇಲೆ ಕುಡಿಯಾರು ನೋಡಿ ಕುಡಿ ಹಂಗಾಗುತ್ತೆ ಅಂಥವೆಲ್ಲನ ಕಲಿಯಕ್ಕೆ ಹೋಗ್ಬೇಡ. ಹಂಗ ಆಮೇಲೆ ಬಾರ್ನಾಗ ಇದ್ದೀನಿ ಅಂತ ಹೇಳಿ ಯಾರು ಹೇಳೋರು ಕೇಳೋರಿಲ್ಲ ಅಂತ ಹೇಳಿ ಕುಡಿಯೋದು ಅದು ಇದು ಮಾಡಬೇಡ. ನೋಡಿ ಹೇಳಿರ್ತೀನಿ, ಕುಡಿಯೋದು ಮಾತ್ರ ಕೊಲ್ಕೊಬೇಡಪ್ಪ ನೀನು. ಇಲ್ಲ ಕಣಮ್ಮ, ಅದ್ರ ಸವಾಸಕ್ಕೆ ಹೋಗಲ್ಲ ನಾನು. ಮುಸ್ ನೋಡಲ್ಲ ಕಣಮ್ಮ ನಾನು. ನೀನು ಅದ್ನ್ಯಾತ ಕುಡಿಯೋಕೆ ಹೋಗಂತಗ್ಯಮ್ಮ, ನಾವು ಬರೀ ಕುಡಿಯೋರಿಗೆ ತಗೊಂಡೋಗಿ ಕೊಡೋದಷ್ಟೇ. ಕಣಪ್ಪ ಎಲ್ಲನ ಬಾರ್ನಂಗಡಿ ಕೆಲ್ಸಕ್ಕೆ ಹೋಗ್ತಾನೆ ಅಂದರೆ ಕುಡ್ದು ಗಿಡ್ದನು ಆಮೇಲೆ ಕುಡಿಯೋದು ಕಲ್ಕೊಂಡನು ಅಂತಾರೆ. ಕುಡಿಯೋದು ಕಲಿಬೇಡ ಕಣಪ್ಪ. ಏನ ಎಣ್ಣೆ ಕುಡಿಬೇಡ ನೀನು. ಹೇಳ್ತಿಲ್ವಿ ನಾನು ಅದನ್ನ ಮುಸ್ ನೋಡಲ್ಲ ಅಂತ ಹೇಳಿ. ನಾನು ಅದನ್ನ ಬಾಯ ಕೊಯ್ಯಲ್ಲ ಬಿಡು. ಯಾಕೆ ವಾಸನೆ ಬತ್ತಿತ್ತಲ್ಲ ಅದಕ್ಕೇನೆ ಕೇಳಿದ್ವಿ. ಒಕ್ಕಂಬತ್ತೀನಿ ಅವನೇ ಬಾರಮ್ಮಿನ ಶಣ ಬಿಟ್ಟು ಬಾ, ಜಾಲ್ ಸಾಕ್ಮಂತೆ. ಹೋಗಮ್ಮಂಗೆ ಹೋಗು, ಬತ್ತೀನಿ ನಾನು. ನಾನು ಸ್ವಲ್ಪ ಹೊತ್ತು ಮಾಲಿ ಕೆಮ್ತೀನಿ, ಹೋಗು ಸುಪ್ಪಿ. ಸರಿ ಆಯ್ತಣ್ಣ, ಹೋಗ್ತೀನಿ ನಾನು ಬಟ್ಟೆ ಒಗ್ಯಕ್ಕೆ. ಮನೆಗೆ ಹೋಗು, ಟೈಮ್ ಆಗುತ್ತೆ. ಜಲ್ದು ಒಗ್ದಾಕ್ಬೇಕು. ನಾನು ಸುಮ್ಮನೆ ಕುಕ್ಕೊಂಡೆ ಹೋಗತ್ತೆ. ಅಮ್ಮ ಕಡಿಯಮ್ಮ, ನಾನು ಬಂದೆ. ಬಾ ಬೈಗ ಜಲ್ದು ಒಗ್ದಾಕ್ತೀನಿ. ಹಂಗೆ ಬಾ ನೀನು. ಜಲ್ ಪಟ 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 ಉಜ್ಜಿ ಒಗ್ದು ಕೊಡ್ತೀನಿ. ನನಗೇನು ಬಟ್ಟೆ ಒಗ್ಯದೆ ಅಂತ ತಡೆ ಹಿಡಿಯಲ್ಲ. ಅಯ್ಯೋ ಜಾರ್ದೆ ಯಪ್ಪ. ಅಯ್ಯೋ ಜಾರಿ ಅಲ್ಲಿಂದ ಇಲ್ಗಾನ ಬಿದ್ದೆ. ಅಯ್ಯೋ ಯಪ್ಪ ಜಾರ್ತೈತೆ ಯಾರೋ. ಅಯ್ಯೋ ಯಪ್ಪ. ಅಯ್ಯೋ ಅಮ್ಮ ಯಾಕಮ್ಮ, ಏನಾಯ್ತು? ಯಾಕೆ ಹಂಗೆ ಬಿದ್ದೆ? ಅಯ್ಯೋ ಯಾಕಮ್ಮ ಅಯ್ಯೋ ಯಾಕ ಇಲ್ಲಿ ಜಾರ್ತೈತೆ? ಅಯ್ಯೋ ಅಮ್ಮ, ಜಾರ್ ನಿನ್ ಮ್ಯಾಕ್ ಬಿದ್ದುಬಿಟ್ಟೆ ಕಣಮ್ಮ ನಾನು. ಅಯ್ಯೋ ನನ್ನ ಮ್ಯಾಕ್ ಬಿದ್ದಲ್ಲೇ. ಅಯ್ಯೋ ಜಾರ್ ಬಿದ್ವಿ ಇಬ್ರು. ಅಯ್ಯೋ ಯಾಕ ಬಿದ್ರು? ಅಲ್ಲೋಡಲ್ಲಿ ವೈಕ್ಯಾಂಡ್ ಬಿದ್ರು, ಒಬ್ರು ಮ್ಯಾಕ ಒಬ್ರು ಬಿದ್ರು ಕಣಕ. ಇಲ್ಲಿ ಬಿಲ್ಲಿ ನೀನು ಬಿದ್ದಲ್ಲ ಪಾಪ. ನೆನ್ನೆ ನಿನಗೆ ಎಷ್ಟು ನೋವಾಗೈತೆ. ಇವಾಗ ಅವ್ರು ಇಬ್ಬರಳು ಬಿದ್ದವ್ರೆ. ಒಬ್ರು ಮ್ಯಾಕ ಒಬ್ರು ಬಿದ್ರು. ಇವಾಗ ಸರಿಯಾ ಜಾರ್ ಬಿದ್ದವ್ರೆ. ಅಯ್ಯೋ ಎದ್ದಾಳೆ, ಸುಪಿ ಎದ್ದಾಳೆ, ಮ್ಯಾಕ್ ಎದ್ದಾಳೆ, ಎದ್ದಾಳೆ. ಅಯ್ಯೋ ಯಮ್ಮ ಎದ್ದಳಕ್ ಬತ್ತಿಲ್ಲ ಕಣಮ್ಮ, ಎದ್ದಳಕ್ ಬತ್ತಿಲ್ಲ. ಯಾರನಿದ್ರಿ ಎತ್ರಿ ಅನ್ನು, ಯಾರು ಇಲ್ವೇನ ಇಲ್ಲಿ? ಅಯ್ಯೋ ಯಾಕ ಯಾರ ಇದ್ದೀರಾ? ಯಾಕ ಎದ್ದಳೆ? ಅಯ್ಯೋ ನಾನೇ ಕಾಲು ನೋವಾಗಂಗೆ ಬಿದ್ದೆ ಅಂದ್ರೆ ಎದ್ದಳೆ. ಅಯ್ಯೋ ಎದ್ದಳೆ ಸುಪ್ಪಿ, ಯಾತನ ಹಿಡ್ಕೊಂಡು ಎದ್ದಳೆ. ನನ್ನ ಮ್ಯಾಗ ಡಬ್ಬ ಅಮ್ಮಂಗೆ ಬಿದ್ದಮ್ಮ. ಅಯ್ಯೋ ಎದ್ದಳೆಲೆ. ಅಯ್ಯೋ ಯಮ್ಮ, ನನಗೆ ಎದ್ದಳಕ್ಕೆ ಬತ್ತಿಲ್ಲ. ಜರ್ಕೊಂಡು ಜಾರುತ್ತೆ ಎದ್ದಳನ ಅಂತ ಹೋದ್ರೆ. ಅಯ್ಯೋ ಎಣ್ಣೆ ಬಿದ್ದೈತೆ ಕಣಮ್ಮ. ಇಲ್ಲೂ ಜರ್ಕೊಂಡು ಜಾರ್ತೈತೆ. ನಾನು ಎದ್ದಳನ ಅಂತ ಹೋಗ್ತಾ ಇದ್ದೀನಿ, ಆಗ್ತಾ ಇಲ್ಲ. ಜರ್ಗಿ ಕೆಳಗೆ ಜರುಗ್ತಾ ಇದ್ದೀವಿ. ಎಣ್ಣೆ ನೋಡಿ ಏಕ ಒಯ್ದು ಬಿಟ್ಟವ್ರೆ. ಅಯ್ಯೋ ಜಾರ್ತೈತಮ್ಮ. ಕೊಪ್ಪೆ ಜಂಡಿ ಸೀತು ಎಲ್ಲ ಕೊಪ್ಪೆ ಜಂಡ ಆಯ್ತು. ಅಯ್ಯೋ ಪುಚ್ಚು ಸರಿಯಾಗಾಯ್ತು. ಪುಚ್ಚು ಸರಿಯಾಗೈತಿ. ನನಗಂತೂ ತುಂಬ ಖುಷಿ ಆಗ್ತೈತಿ. ಹಿಂಗೆ ಆಗಬೇಕು. ಇವ್ರಿಗೆ ನೀನು ಒಂದಿಷ್ಟು ಮಾಡಿದ್ರು, ಇವರಿಗೆ ಅದ್ರ ಡಬಲ್ ಆಯ್ತು. ತಾಯಿ ಮಗಳಿಬ್ರು ಒಯ್ಕೊಂಡು ಬಿದ್ರು. ಇವ್ಯಾಕೆ ಇವು ಅಂದ್ರ ಬೇಕು ಒಂದು ಹಿಂಗೆ ಬಿದ್ದಾವೆ. ಅಯ್ಯೋ ದೇವ್ರಿ.
ಜಿ ನಡಿ ಒಂದ್ರ ಮ್ಯಾಕೊಂದು ಹಂಗೆ ಬೀಳಂಗೆ ಮಾಡಿರೋರೆ ನಾವು ನಡಿ ಇಲ್ಲಿ ನೋಡ್ತಾ ನಿಂತ್ಕೋಬೇಡ ಯಾರನ್ನ ನೋಡಿರಿ ಏನು ಅನ್ಕೊಂತಾರೆ ಯಾಕೆ ಬೇಕು ನಡಿ ಹೋಗೋಣತ್ಲಾಗಿ ನಾವೇ ಹಂಗೆ ಬೀಳಂಗೆ ಮಾಡಿದ್ದು ನೆನ್ನೆ ಸಹ ಇವಳನ್ನ ಬೀಳಲಿ ಅಂತ ಹೇಳಿ ಎಣ್ಣೆ ತಂದು ಒಯ್ದಿದ್ರು ಅಕ್ಕೇನೆ ನಾವಿವತ್ತು ಅವ್ರನ್ನ ಬೀಳಿಸಿದೀವಿ. ಹೌದೇನು ಬೀಳತ್ಲಾಗಿ ಒಳ್ಳೆ ಕೆಲಸ ಮಾಡಿದ್ದೀರ ಲೋಡ್ಯರ್ ಬೀಳಬೇಕು ಸುಮ್ಮನಿರಿ ನಿನ್ನ ಬೀಳಿಸಿದ್ರು ನೆನ್ನೆ ಸಹ ಇವತ್ತು ಸರಿಯಾಗೈತಿ ಸುಮ್ಕಿರ ಹಂಗೆ ಮಾಡಿದ್ದು ವಾಸಿ ಆಯ್ತು. ಮತ್ತೆ ಪಾಪ ನೆನ್ನೆ ಸಹ ಪುಚ್ಚನ್ನ ಕೆಡಬಿಟ್ಟಿದ್ರು ಅದಕ್ಕೇನೆ ನಾನು ಇವತ್ತು ಕೆಡವಿದ್ದೀನಿ ಯಾರೂ ಎತ್ತಬಾರ್ದು ಬೀಳಬೇಕು ತಾಯಿ ಮಗಳಿಬ್ರು ಕಾಲು ಮುರ್ಕೋಬೇಕು ಬೇರೆಯವರಿಗೆ ನಾನು ಕೆಟ್ಟದ್ದು ಬಯಸಿದ್ರೆ ನನಗೂ ಆಗುತ್ತೆ ಅಂತ ಗೊತ್ತಾಗಬೇಕು. ಯಾರಿಗನ ಏನಾನ ಮಾಡೋಕ್ಕೆ ಹೆದರಿಕೆಬೇಕು. ಹಿಂಗಾದ್ರೆ ಮತ್ತೆ ಇನ್ನೊಂದು ದಿವಸ ಯಾರಿಗೇನು ಮಾಡಲ್ಲ. ಅಯ್ಯೋ ಎದ್ದಾಳೆಲೆ ಇಲ್ಲಿ ನೆಲ್ಲಿ ಐತೆ ಕೈ ಹಿಡ್ಕೊಂಡು ಎದ್ದ ಇಲ್ಲಿ ಫಸ್ಟ್ ಇಲ್ಲಿ ನೆಲ್ಲಿದು ಇದೈತೆ ನೋಡ್ಕೊಬಿಣದ್ದು ಇದ್ರ ಹಾಡು ಹಿಡ್ಕೊಂಡು ಮೆಲ್ಲಕ್ಕೆ ಎದ್ದಾಳೆ. ಅಯ್ಯಮ್ಮ ನನಗೆ ಎದ್ದಳಕ್ಕೆ ಗೊತ್ತಿಲ್ಲ ಕಣಮ್ಮ ಎದ್ದಳನ ಅಂತ ಹೋಗ್ತಾ ಇದ್ದೀನಿ ಜರ್ ಬೀಳ್ತಾ ಐತಿ. ಅಯ್ಯೋ ದೇವ್ರಿ ಶಾನೆ ಒಯ್ದುಬಿಟ್ಟವ್ರ ಕಣಮ್ಮ ಯಾರೋ ಎಣ್ಣೆನ ಶಾನೆ ಒಯ್ದುಬಿಟ್ಟವ್ರೆ. ಲೌಡೇರ ಆಗಬೇಕು ನಿಮಗೆ ಅಷ್ಟಿಷ್ಟು ಮೆರಿತಿಲ್ಲ ಲೌಡೇರ ಆಗಬೇಕು ಚಂದಕ್ಕಾಗೈತಿ ಸುಮ್ಕಿರು ಅಬ್ಬಬ್ಬ ಮ್ಯಾರ್ದೋದ್ರು ನನಗಂತೂ ಇವಾಗ ಖುಷಿ ಆಗ್ತೈತಿ ಇಂಥವ್ರಿಗೆಲ್ಲ ಹಿಂಗೆ ಮಾಡಬೇಕು ಪಾಪ ಇವಳು ಏನು ಮಾಡಿದ್ಲು ಇವರು ಅವ್ರ ಸುದ್ದಿಗೆ ಹೋಗಿಲ್ಲ ಸುಮ್ಮನೆ ಪಾಪ ಇವಳನ್ನ ಅನ್ಯಾಯ ನೆನೆಸಿ ಬೀಳಿಸಿದ್ರು ಇನ್ನೊಂದು ದಿವಸ ಯಾರಿಗೂ ಮಾಡಬಾರ್ದು ಸುಮ್ಕಿರು. ಇವತ್ತು ಅಲ್ಲಿಗೆ ಕೂಡ ಬಿಟ್ಟಂಗಾಗಿತ್ತು ಯಾರು ಬಿಟ್ರೆ ಇವಾಗ ನಾವೊಂಬತ್ತು ಗೊತ್ತಾಗೋದು ಬೇಡ ಪಾರಾಜಿ ಸುಮ್ಮನೆ ನೀನು ನಿಂತ್ಕೊಂಡ್ರೆ ನಿನ್ನ ಮೇಲೂ ಜಗಳಕ್ಕೆ ಬರ್ತಾರೆ ಯಾಕೆ ಬಾ ಸುಮ್ಮನೆ ಹೋಗೋಣ ಯಾಕೆ ಕಾಣ್ದಿಲ್ದಂಗೆ ಸುಮ್ಮನೆ ಹೋಗೋಣ ಬಾ ಇಲ್ಲಿ ನಡಿ ಹೋಗೋಣ ಯಾಕೆ ಬೇಕು ತಿರ್ಗ ಅಮ್ಮಯ್ಯ ಬೈತೈತೆ ನಡಿ ಹೋಗೋಣ ಮತ್ತೆ ಗೊತ್ತಾಗಬಾರ್ದು ಯಾರು ಅಂತ ತಲೆ ಕೆರ್ಕೋಬೇಕು. ಯಾರು ಎಣ್ಣೆ ಒಯ್ದವ್ರೆ ಯಾರ ಎಣ್ಣೆ ಸಿಲ್ಲೋಗ್ಯಾರೆ ಅಂತ ಗೊತ್ತಾಗಬೇಕು. ಎದ್ದು ಬಾ ಬರ್ರಿ ಹೋಗೋಣ ಬರ್ರಿ ಎದ್ದಳ್ಳಿ ಗೊತ್ತಾಗುತ್ತೆ. ಅವಳು ಬಾಗಿ ಬೇರೆ ಬಂದ್ಲು ಬಾಗಿ ಎತ್ತುತ್ತಾಳೆ ಬಾಗಿ ಬಂದ್ಲೇಳು ಅವಳು ಎತ್ತುತ್ತಾಳೆ ಅವಳು ಎದ್ದಾಳುಡಿಗೆ. ಅಯ್ಯೋ ರಾಮ ನನ್ಗಂತೂ ಅಯ್ಯೋ ದನಿದ್ದಂಗೆ ಇದೆಯಾ ಅಮ್ಮ ತಾಯಿ ಮ್ಯಾಕೆ ಬಿದ್ದಲ್ಲೇ ಅಯ್ಯೋ ತಪೋ ಮಂಗೆ ಬಿದ್ದಮ್ಮ ತಾಯಿ ಮೂಗುನ್ ಮ್ಯಾಕೆ ಅಂತಟ ಬಿದ್ದೆ ನೀನು. ಅಯ್ಯೋ ಯಪ್ಪ ಎದ್ದಾಳೆ ತಾಯಿ ಎದ್ದಾಳೆ ಸುಪ್ಪಿ ಎದ್ದಾಳೆಲೆ. ಅಯ್ಯೋ ಯಪ್ಪ ಯಾಕೆ ಹಿಂಗೆ ಒಬ್ರ ಮ್ಯಾಕೊಬ್ರು ಹಿಂಗೆ ಬಿದ್ದೇ ಇದ್ರ ಅಯ್ಯೋ ದೇವ್ರೆ ಎದ್ದಾಳ್ರೆ ಅಮ್ಮಣಿ ಎದ ಅಜ್ಜಮ್ಮ ಅಲ್ಲೇ ನಿಂತ್ಕೊಂಡು ಕೈ ಕೊಡು ಎತ್ತು ಇತ್ಲ ಬರ್ಬೇಡ ಇಲ್ಲಿ ಜಾರುತ್ತೆ ಯಾರೋ ಎಣ್ಣೆ ತಂದು ಒಯ್ದಾರೆ ಯಾವರಲ್ಲೋ ಪರ್ಮಂಡ್ಯರು ಎಣ್ಣೆ ಒಯ್ದವ್ರೆ ಎಣ್ಣೆ ಹೆಚ್ಚಾಗಿತ್ತಾವ ಏನೋ ಟ್ಯಾಂಕಿಂತ ಕೆಲ ತಂದು ಎಣ್ಣೆ ಒಯ್ದವ್ರೆ ಯಾವಳ ಒಯ್ದ್ರೋ ಏನೋ ಇತ್ಲ ಬಾರೆ ಇತ್ಲಾಗ ಹಿಡ್ಕೊಂಡು ಕೈ ಎತ್ತು ಸೆಂಟ ಕುಕ್ಕಂತೀನಿ ಭಾಗ್ಯಮ್ಮ ಎತ್ತೆ. ಅಯ್ಯೋ ಜರ್ಕನ್ ಜಾರ್ತೈತೆ ಅಯ್ಯಪ್ಪ ದೇವ್ರೆ ಅಯ್ಯೋ ಯಾರೋ ಎಣ್ಣೆ ಒಯ್ದವ್ರು ಕಣಮ್ಮ ನಮ್ಮನ್ನು ಬೀಳಿಸ್ಬೇಕು ಅಂತ ಕಣೆ. ಅಯ್ಯೋ ಖಾಲಿ ಅಂತಟ ನೋವಾತೆ ಇವಳು ನನ್ನ ಮ್ಯಾಕ್ ಬಿದ್ಲು ನನಗೆ ಭಾಳ ನೋವಾತು ಇವಳಿಗೇನೇನು ನೋವಾಗಿಲ್ಲ. ಅಯ್ಯೋ ಯಮ್ಮ ನನಗೂ ನೋವಾಗೈತೆ ನನಗೂ ಕಾಲು ನೋವಾಗೈತೆ ಕಣೆ ಅಮ್ಮ ನನಗೂ ಕಾಲು ನೋವಾಗೈತೆ. ಅಯ್ಯೋ ಶಿವನೇ ಯಪ್ಪ ದೇವ್ರೇ ಅಯ್ಯಯ್ಯೋ ನನಗೂ ಕಾಲು ನೋವಾಗೈತೆ ಅಮ್ಮ. ಅಲ್ಲ ನೀವು ಯಾಕೆ ಇತ್ಲ ಬರೋಕೆ ಹೋಯ್ದ್ರೆ ತಾಯಾರ ಹೇಳತ್ತ ಭಾಗ್ಯಮ್ಮ ಬಟ್ಟೆ ನೆನಕಿರ್ಲಿಲ್ಲ ಅಕ್ಕಮ್ಮ ನಮ್ಮ ಬಂದ್ವಿ ಎಲ್ಲವಡೇರನ ಎಣ್ಣೆ ಒಯ್ದೋಗ್ಯಾರ ನಮ್ಮನ್ನು ಬೀಳಿಸ್ಬೇಕು ಅಂತ ಎಣ್ಣೆ ತಂದು ಒಯ್ದೋಗ್ಯಾರ ಕಣೆ. ಎಣ್ಣೆ ಒಯ್ದವ್ರೆ ಜರ್ಕನ್ ಜಾರ ಅಲ್ಲಿ ಈಗನ ಜಾರ್ ಬಿಡ್ತು ಹೋಗತ್ತ. ಅಯ್ಯೋ ಯಪ್ಪ ಇದು ನೋಡಿ ಸೋಪಿನ ಪುಡಿನೂ ಹಾಕಿ ಎಣ್ಣೆನೂ ಒಯ್ದವ್ ಕಣೆ ಅದಕ್ಕೇನೆ ಬರೀ ಎಣ್ಣೆ ಒಯ್ದಿದ್ರೆ ಈ ಪಾಟಿ ಜಾರ್ತಿರ್ಲಿಲ್ಲ. ಅಯ್ಯೋ ದೇವ್ರೆ ಯಾವಳ ಒಯ್ದ್ಲು ಏನ ಯಾವಳ ಒಯ್ದವಳೆ ನೋಡ್ಕೊಂಡಿದ್ದು ಅವಳೆ ಅನ್ಸುತ್ತೆ ಸೋಭಾಗಿ ಅವಳೆ ಕಣಮ್ಮ ಒಯ್ದಿರೋದು ಇನ್ಯಾರವಲ್ಲ ನಾವು ಇಕ್ಕೋಗಿದ್ದದ್ದು ನೋಡಿ ಅವಳೆ ಅದಕ್ಕೇನೆ ಒಯ್ದವಳೆ ಅವಳೇನೆ ಬಾ ಹೋಗಿ ಸರಿಯಾಗಿ ಗಲಾಟೆ ಮಾಡ್ಬೋರಣ. ನನಗೆ ಎದ್ದಳಕ್ಕಾಗಲ್ಲ ತಾಯಿ ಕಾಲು ನೋಯ್ತೈತೆ ಅಯ್ಯಪ್ಪ ಕಾಲು ಅಯ್ಯಪ್ಪ ಒಳ್ಳಿಕ್ಬಿಟ್ಟೆ ದಬಾಮಂಗೆ ಬಿದ್ದುಬಿಟ್ಟೆ ತಲೆಗೆಲ್ಲ ನೋವಾಗ್ಬಿಡ್ತು ಯಪ್ಪ ಓ ಸಲ ಯಪ್ಪ ತಲೆ ಬೋಲ್ ಚೆನ್ನಾಗಿ ನೋವತ್ತಪ್ಪ ಬೋಲ್ ನೋವಾತು ಹೆಂಗೆ ನೋವತ್ತಂಗೇನೆ. ನೋಡಿದ್ರಲ್ಲ ವೀಕ್ಷಕರು ಯಾರೋ ಎಣ್ಣೆ ಒಯ್ದು ಅಮ್ಮಂಗೆ ಕೆಡೋಗ್ಬಿಟ್ರು. ನಮ್ಮ ಅಮ್ಮೆಗಂತೂ ಕಾಲು ತುಂಬ ನೋವಾಗೈತೆ. ನಮ್ಮ ಅಮ್ಮನ ಮ್ಯಾಕೆ ಬಿದ್ದೆ ಹೆಂಗೆ ಜಾಸ್ತಿ ನೋವಾಗಲಿಲ್ಲ ಮೊನ್ನೆ ಬೇರೆ ಬಿದ್ದಿದ್ದೆ ಅಯ್ಯೋ ನೆನ್ನೆ ಬೆಳಗ್ಗೆ ಬೇರೆ ಬಿದ್ದೆ ನೀರು ತಗೊಂಬತ್ತ. ಅಯ್ಯೋ ನನಗಂತೂ ನೋವು ಮೇಲೆ ನೋವಾಗ್ತೈತೆ ಯಾಕೋ ನಮ್ಮ ಅಮ್ಮಯಿಂದ ನಂದು ಗ್ರಾಚಾರನೇ ಸರಿಯಿಲ್ಲ. ಯಾವಳ ಎಣ್ಣೆ ಒಯ್ದವ್ರೆ ಎಂಬುದು ಗೊತ್ತಿಲ್ಲ. ಅದು ಯಾವಳ ಒಯ್ದ್ಲೋ ಏನೋ ನಾವು ಒಯ್ದಿದ್ದವ್ರಿಗೇನೋ ನನಗೆ ಗೊತ್ತಾಯ್ತಾ ಅವ್ರು ಒಯ್ದ್ರು ಯಾರು ಒಯ್ದ್ರು ಅನ್ನಿಸ್ತೈತೆ ನನಗಂತೂ ಯಾರು ಒಯ್ದ್ರೋ ಏನೋ ಯಾರು ಅಂತ ಕೇಳೋಣ ಅನ್ನಿಸ್ತೈತೆ. ನೋಡ್ತಾ ಇರ್ರಿ ಇನ್ನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ ಧನ್ಯವಾದಗಳು.